ಇನ್ನು ಈ ಪೇಜರ್ ಬ್ಲಾಸ್ಟ್ ಆಗಿರೋ ಕೃತ್ಯವನ್ನ ಇಸ್ರೇಲ್ ತಾನು ಮಾಡಿದ್ದು ಅಂತ ಒಪ್ಕೊಂಡಿಲ್ಲ. ಬಟ್ ಮೊಸಾದ್ ಇದರ ಹಿಂದಿದೆ ಅನ್ನೋ ಅನುಮಾನ. ಮೊಸಾದ್ ಅಂತಂದ್ರೆ ನಮ್ಮಲ್ಲಿ ರಾ ಇದ್ದಂಗೆ, ಅಥವಾ ರಾ ಮೊಸಾದ್ ನೋಡಿಕೊಂಡು ನಾವು ರಾ ಮಾಡಿರೋದು, ಅಲ್ಲಿನ ಗುಪ್ತಚರ ಏಜೆನ್ಸಿ. ಸೊ ದಿನಬಳಕೆಯ ಪೇಜರ್ ಆಯುಧವಾಗಿದ್ದೇ ರೋಚಕ. ಈ ಹಿಂದೆಯೂ ಕೂಡ ಇದೇ ರೀತಿಯ ಪ್ಲಾನ್ ಅನ್ನ ಇಸ್ರೇಲ್ ಎಕ್ಸಿಕ್ಯೂಟ್ ಮಾಡಿತ್ತು. ಆ ಕಾರಣಕ್ಕಾಗಿ ಮೊಸಾದ್ನ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದರ ಹಿಂದಿರೋದು ಮೊಸಾದ್ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಇದರ ಹಿಂದೆ ಮೊಸಾದ್ ಇರಬಹುದು ಅನ್ನುವಂಥ ಅನುಮಾನವೊಂದು ಇಡೀ ಜಗತ್ತನ್ನು ಕಾಡ್ತಾ ಇದೆ. ಯಾಕಂತಂದರೆ ಮೊಸಾದ್ನ ಕಾರ್ಯವೈಖರಿ ಆ ರೀತಿ ಇದೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ಸಂಸ್ಥೆ ಅನ್ನೋ ಹೆಗ್ಗಳಿಕೆ ಮೊಸಾದ್ನದ್ದು. ಅದನ್ನೇ ನೋಡಿಕೊಂಡು ನಾವು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಭಾರತದಲ್ಲೂ ಕೂಡ ಮಾಡಿದ್ವಿ. ಕೌಂಟರ್ ಆಪರೇಷನ್, ಕೌಂಟರ್ ಟೆರರಿಸಮ್ಗೆ ಮೊಸಾದು ಸಿಕ್ಕಾಪಟ್ಟೆ ಫೇಮಸ್ಸು ಇಡೀ ಜಗತ್ತಿನಲ್ಲಿ. ಇಲ್ಲೂ ಕೂಡ ಅವರದೇ ಮಾಸ್ಟರ್ ಮೈಂಡ್ ಇದೆ ಅನ್ನೋ ಅನುಮಾನ. ದಾಳಿಗೆ ಬಳಸಿದಂಥ ಪೇಜರ್ಗಳು ಗೋಲ್ಡ್ ಅಪೋಲೋ ಸಂಸ್ಥೆಗೆ ಸೇರಿದ್ದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ತೈವಾನ್ ಮೂಲದ ಗೋಲ್ಡ್ ಅಪೋಲೋ ಕಂಪನಿಯ ಪೇಜರ್ ಇದು. ಇನ್ನು ಈ ಸಂಸ್ಥೆಯಿಂದ 5,000 ಪೇಜರ್ಗಳನ್ನು ಬಲ್ಕ್ ಆಗಿ ಹೆಜ್ಬುಲ್ಲಾ ಉಗ್ರರು ಬುಕ್ ಮಾಡಿದರು. ನಾನು ಆಗಲೇ ಹೇಳಿದೆ, ಸ್ಮಾರ್ಟ್ ಫೋನನ್ನು ಬಳಸೋದು ಬೇಡ, ಅಥವಾ ಫೋನನ್ನು ಬಳಸೋದು ಬೇಡ. ನಾವು 1 ದಶಕನೋ 2 ದಶಕನೋ 3 ದಶಕನೋ ಹಿಂದಕ್ಕೆ ಹೋಗಿ, ಹಿಂದೆಲ್ಲ ಭಾರತದಲ್ಲೂ ಕೂಡ ಬಳಕೆಯಲ್ಲಿದ್ದಂಥ, ಜನಸಾಮಾನ್ಯರು ಬಳಕೆ ಮಾಡ್ತಾ ಇದ್ದಂಥ ಪೇಜರ್ಗಳನ್ನು ಬಳಸಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಅದಕ್ಕಾಗಿ 5,000 ಪೇಜರ್ಗಳನ್ನು ಆರ್ಡರ್ ಮಾಡಿ ತೆಗೆದುಕೊಂಡ್ರು, ಬಲ್ಕ್ ಆಗಿ ಬುಕ್ ಮಾಡಿದರು. ಸಂಸ್ಥೆಗಾಗಿ ಈ ಪೇಜರ್ಗಳನ್ನು ತಯಾರಿಸಿದ್ದು ಯುರೋಪ್ನ ಘಟಕ. ಅಂದರೆ ಇವರು ಯಾರಿಗೆ ಆರ್ಡರ್ ಕೊಟ್ಟರೋ ಹೆಜ್ಬುಲ್ಲಾ ಉಗ್ರರು, ಪೇಜರ್ ರೆಡಿ ಆಗಿದ್ದು ಅಥವಾ ತಯಾರಾಗಿದ್ದು ಯುರೋಪ್ನಲ್ಲಿ. ಯುರೋಪ್ನ ಡಿಸ್ಟ್ರಿಬ್ಯೂಟರ್ ಪೇಜರ್ ತಯಾರು ಮಾಡಿ ಹೆಜ್ಬುಲ್ಲಾ ಉಗ್ರರಿಗೆ ಸಪ್ಲೈ ಮಾಡಿದ್ದಾನೆ. ಈ ತಯಾರಿಕೆಯ ವೇಳೆ ಮೊಸಾದ್ ತನ್ನ ಕೈಚಳಕವನ್ನು ತೋರಿಸಿದೆ. ಅಂದರೆ ಪೇಜರ್ ರೆಡಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಹೆಜ್ಬುಲ್ಲಾ ಉಗ್ರರು ಬಲ್ಕ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾದ ಬೆನ್ನಿಗೆ, ಆ ಆರ್ಡರು ರೆಡಿ ಆಗ್ತಿದೆ, ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಪೇಜರು ಅಂತ ಗೊತ್ತಾದ ತಕ್ಷಣ ಇಲ್ಲಿ ಮೊಸಾದ್ನ ಏಜೆಂಟ್ಗಳು ಕೈಚಳಕ ತೋರಿದ್ದಾರೆ ಅನ್ನೋ ಡೀಟೇಲ್ ಲಭ್ಯವಾಗಿರೋದು. ಈ ಹಿಂದೆ ಮೊಸಾದ್ ಎಂಥ ಅಪಾಯಕಾರಿ ತನಿಖಾ ಸಂಸ್ಥೆ ಅಂತಂದ್ರೆ, ತಮ್ಮ ವಿರೋಧಿಗಳನ್ನ ಕೊಲ್ಲೋದಕ್ಕೋಸ್ಕರ ಎಂತೆಂಥ ಕಾರ್ಯತಂತ್ರಗಳನ್ನು ಮಾಡಿದ್ರು ಅನ್ನೋದಕ್ಕೆ ಬಹಳ ದೊಡ್ಡ ದೊಡ್ಡ ರೀತಿಯ ಕಥೆಗಳಿದ್ದಾವೆ. ಟೂತ್ ಪೇಸ್ಟ್ ಅಲ್ಲಿ ವಿಷ ಬೆರೆಸಿ ತಮ್ಮ ವಿರೋಧಿಗಳನ್ನ ಕೊಂದಂತ ಉದಾಹರಣೆಗಳಿದ್ದಾವೆ. ಆ ಕಾರಣಕ್ಕಾಗಿ ಮೊಸಾದ್ ಇದರ ಹಿಂದೆ ಇದೆ ಅನ್ನೋ ಅನುಮಾನ ದಟ್ಟ ಆಗ್ತಾ ಇರೋದು. ಏಪ್ರಿಲ್ ಮೇ ವೇಳೆ ಪೇಜರ್ ಆರ್ಡರ್ ಆಗಿದೆ, ಕಳೆದ ತಿಂಗಳು ಪೂರೈಕೆಯಾಗಿದೆ. ಪೇಜರ್ಗಳಲ್ಲಿ ಸ್ಫೋಟಕಗಳನ್ನು ಅಡಗಿಸಿಟ್ಟು ಉಗ್ರರ ಮೇಲೆ ದಾಳಿ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ ಪೇಜರ್ಗಳಿಗೆ ಏಕಕಾಲಕ್ಕೆ ಕೋಡ್ ಮೆಸೇಜ್ ಬಂದಿದೆ. ಹೆಜ್ಬುಲ್ಲಾ ಲೀಡರ್ನಿಂದ ಬಂದಿರುವಂಥ ಸಂದೇಶ ಅಂತ ಉಲ್ಲೇಖಿಸಲಾಗಿದೆ. ಇದ್ದಕ್ಕಿದ್ದಂತೆ ಪೇಜರ್ಗಳು ಸ್ಫೋಟ ಆಗಿದೆ, ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ತಿಂಗಳ ಕಾಲ ಪೇಜರ್ ಡಿವೈಸ್ನಲ್ಲಿ ಸ್ಫೋಟಕ ಇರೋದು ಹೆಜ್ಬುಲ್ಲಾ ಉಗ್ರರಿಗೆ ಗೊತ್ತಾಗಿರಲಿಲ್ಲ. ಈ ಮೆಸೇಜ್ ಸ್ಫೋಟಕವನ್ನು ಟ್ರಿಗರ್ ಮಾಡಿ ಬ್ಲಾಸ್ಟ್ ಆಗಿರುವಂಥ ಸಾಧ್ಯತೆ ಇದೆ. ಇಡೀ ಕೃತ್ಯದ ಹಿಂದೆ ಮೊಸಾದ್ ಸಂಘಟನೆ ಅಥವಾ ಮೊಸಾದ್ ಏಜೆನ್ಸಿ ಕೆಲಸ ಮಾಡಿರುವಂಥ ಶಂಕೆ. 96ರಲ್ಲೂ ಕೂಡ ಮೊಬೈಲನ್ನು ಬಳಸಿ ಇದೇ ರೀತಿ ಸ್ಫೋಟ ಮಾಡಿದಂಥ ಇತಿಹಾಸ ಮೊಸಾದ್ನದ್ದು. ಮೊಬೈಲಲ್ಲಿ 15 ಗ್ರಾಮ್ RDX ಅನ್ನು ಇಟ್ಟು ಬ್ಲಾಸ್ಟ್ ಮಾಡಿತ್ತು. ಈ ರಹಸ್ಯ ಬ್ಲಾಸ್ಟ್ನಲ್ಲಿ ಹಮಾಸ್ ಮುಖಂಡ ಯಾಹಿಯಾ ಅಯಾಶ್ ಮೃತಪಟ್ಟಿದ್ದ. ಸೊ ಇದು ಮೊಸಾದ್ ಮಾಡಿರುವಂಥ ಕಾರ್ಯತಂತ್ರ, ರಹಸ್ಯ ಯುದ್ಧ ಈಗ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.